ಖ್ಯಾತ ಎಕನಾಮಿಸ್ಟ್ ಆಗಿರುವಂಥ ಜಾನ್ ಡ್ರೀಸ್ ಅವರು ಇದು ಕಸದ ಬುಟ್ಟಿಗೆ ಎಸೆಯುವಂಥ ಮಸೂದೆ ಅಂತ ಹೇಳ್ತಾರೆ. ಈ ಮನ್ರೇಗಾ ಸ್ಕೀಮ್ ಏನಿದೆಯಲ್ಲ, ಇದು ಒಂಥರ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಅನೇಕ ದೇಶಗಳ ಕಂಪೇರ್ ಮಾಡಿದ್ರೆ ಒಂದು ವಿಶೇಷವಾದಂಥ ಒಂದು ಯೋಜನೆ. ಅದು ಇಂಡಿಯಾದಲ್ಲಿ ಉದ್ಯೋಗದ ಹಕ್ಕನ್ನು ಖಾತ್ರಿಗೊಳಿಸುತ್ತೆ. ಕೋವಿಡ್ ಲಾಕ್ಡೌನ್ ಟೈಮ್ನಲ್ಲಿ ಈ ಮನ್ರೇಗಾ ಸ್ಕೀಮ್ ಇರಲಿಲ್ಲ ಅಂದಿದ್ರೆ ಅವತ್ತು ಇನ್ನೂ ಎಷ್ಟು ಲಕ್ಷಾಂತರ ಜನ ಸತ್ತೋಗ್ತಾ ಇದ್ರು ಹಸಿವಿನಿಂದ. ಕೊರೋನಾಯಿಂದ ಅಲ್ಲ, ಹಸಿವಿನಿಂದ ಸತ್ತೋಗ್ತಾ ಇದ್ರು. ಡಿಮ್ಯಾಂಡ್ ಡ್ರೈವನ್ ಇತ್ತು ಮನ್ರೇಗಾದಲ್ಲಿ. ಈಗ BBG ರಾಮ್ಜಿಯಲ್ಲಿ ಸಪ್ಲೈ ಡ್ರೈವನ್ನ ಹೇಳಿಕೊಟ್ಟಿದ್ದಾರೆ. ಎಷ್ಟು ಅಗತ್ಯ ಇತ್ತೋ ಅದು ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ. ಈಗ ಏನು ಮಾಡುತ್ತೆ ಗೊತ್ತಾ, ಕೇಂದ್ರ ಸರ್ಕಾರ ಹೊಸ ಸ್ಕೀಮ್ನಲ್ಲಿ ಸಪ್ಲೈ ಡ್ರಿವನ್. ನನ್ನ ಕೈಯಲ್ಲಿ ಕರ್ನಾಟಕಕ್ಕೆ ಈ ವರ್ಷ ಕೊಡೋಕ್ಕಾಗದೆ 5,000 ಕೋಟಿ ಅಷ್ಟೇ. ಈ ಸಪ್ಲೈ ಡ್ರಿವನ್ ಇರುತ್ತಲ್ಲ, ಈ ಒಂದು ಮೆಕ್ಯಾನಿಸಮು ಯಾವ ಕ್ಷೇತ್ರದಲ್ಲೂ ವರ್ಕ್ ಆಗಲ್ಲ, ಆರ್ಥಿಕ ಕ್ಷೇತ್ರದಂತೂ ವರ್ಕ್ ಆಗದೇ ಇಲ್ಲ. ಇದು ಐಡಿಯಾಲಜಿಕಲಿ ಮಾಡ್ತಿರೋದಾ ಅಥವಾ ಇದು ಟೆಕ್ನಿಕಲಿ ಇದರಲ್ಲಿ ಏನಾದರೂ ಇದೆಯಾ, ಇಂಪ್ಲಿಮೆಂಟೇಷನ್ ಆಗುವ ಒಳ್ಳೆ ಉದ್ದೇಶ ಇದೆಯಾ ಅಂತ? ಈಗ ರಾಮ್ಜಿ ಬಂದಿರಲಿಲ್ಲ ಅಂದ್ಕೊಳ್ಳೋಣ, ಮನ್ರೇಗಾನೇ ಇತ್ತು. ಈ ವರ್ಷ 86,000 ಕೋಟಿ, ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಅಲ್ವಾ? ಅದೇ ತಾನೇ ರೀತಿ. ಹೌದು. ಆದರೆ ಹೋದ ವರ್ಷದ ಬಜೆಟ್ ತಗೊಂಡು ನೋಡಿ, ಆಗಲೂ 86,000 ಕೋಟಿ. ಉದ್ದೇಶ ಏನಿತ್ತು ಉತ್ತಮ. ವೀಕ್ಷಕರೇ ನಮಸ್ಕಾರ. ಈ ದಿನ .comನ ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ BC ಬಸವರಾಜು ಅವರಿದ್ದಾರೆ. ಸರ್, ನಿಮಗೂ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ನಮ್ಮ ಸಂದರ್ಶನದ ವಿಷಯ ಏನು ಅಂತ ಅಂದರೆ, ಮನ್ರೇಗಾ ಹೋಗಿ ಈಗ BBG ರಾಮ್ಜಿ ಅನ್ನುವ ಹೊಸ ಮಸೂದೆಯನ್ನು ಕೇಂದ್ರ ಸರ್ಕಾರ ತರಲಿಕೊಟ್ಟಿದೆ. ಇವತ್ತಿಗಾಗಲೇ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿದೆ. ಒಂದು ಜಗಳದ ನಡುವೆಯೂ, ಅಂದರೆ ಚರ್ಚೆಯ ನಡುವೆಯೂ ಈಗ ಆ ಮಸೂದೆಯನ್ನು ಮಂಡಿಸಿದ್ದಾರೆ. ಆದರೆ ಅದಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಇದು ಎಷ್ಟು ಅಪಾಯಕಾರಿ ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಅದರಲ್ಲೂ ಬಹಳ ಮುಖ್ಯವಾಗಿ ಭಾರತದ ಒಬ್ಬರು ಖ್ಯಾತ ಎಕನಾಮಿಸ್ಟ್ ಆಗಿರುವಂಥ ಜಾನ್ ಡ್ರೀಸ್ ಅವರು ಒಂದು ಸುದ್ದಿ ಸಂಸ್ಥೆಗೆ ಸಂದರ್ಶನ ನೀಡುವಾಗ ಹೇಳ್ತಾರೆ, ಇದು ಕಸದ ಬುಟ್ಟಿಗೆ ಎಸೆಯುವಂಥ ಮಸೂದೆ ಅಂತ ಹೇಳ್ತಾರೆ. ಅವ್ರು ಯಾಕೆ ಹೀಗೆ ಹೇಳಿದ್ರು? ಕೇಂದ್ರ ಸರ್ಕಾರ ಇದು ತುಂಬ ಒಳ್ಳೆಯ ಮಸೂದೆ, ನಾವು 100ಕ್ಕಿಂತ 125 ದಿನಗಳು ಕೆಲಸ ಕೊಡ್ತೀವಿ ಅಂತ ಹೇಳುವಾಗ, ಒಬ್ಬ ಆರ್ಥಿಕ ತಜ್ಞರು ಈ ರೀತಿ ಈ ಮಸೂದೆಯನ್ನು ಕಸದ ಬುಟ್ಟಿಗೆ ಎಸಿಬೇಕು ಅನ್ನುವಾಗ ಇದರ ವೈರುಧ್ಯಗಳೇನು, ಇವೆಲ್ಲದನ್ನು ಇವತ್ತು ಚರ್ಚೆ ಮಾಡೋಣ. ಸರ್, ನನ್ನ ಮೊದಲನೇ ಪ್ರಶ್ನೆಯೂ ಸಹ ಅದೇ, ಜಾನ್ ಡ್ರೀಸ್ ಅವರು ಯಾಕೆ ಹೀಗೆ ಹೇಳಿದ್ರು ಅಂತ ನಿಮಗೆ ಅನಿಸುತ್ತೆ? ಜಾನ್ ಡ್ರೀಸ್ ಅವರು ವೆಲ್ಫೇರ್ ಎಕನಾಮಿಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಬ್ರೆಜಿಲಿಯನ್ ಅವರು, ಬ್ರೆಜಿಲ್ ದೇಶದವರು. ಬಟ್ ಅನೇಕ ವರ್ಷಗಳಿಂದ ಬಿಹಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಮನ್ರೇಗಾ ವರ್ಕರ್ಸ್ ಜೊತೆನೂ ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೆಸರು ಬರೋಕ್ಕೂ ಮೊದಲು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ನರೇಗಾ ಅಂತ. ಆಗ್ಲಿಂದನೂ ಅದ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಸಾಮಾನ್ಯ ಜನರಿಗೆ, ಬಡ ಜನರಿಗೆ, ಗ್ರಾಮೀಣ ಜನರಿಗೆ ನಿಜಕ್ಕೂ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಆಳವಾದ ಅಧ್ಯಯನದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅರ್ಥಶಾಸ್ತ್ರದಂಥವ್ರು. ಹೌದು. ಮತ್ತು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳೋದೇನು ಅಂತಂದರೆ, ಮತ್ತು ಅನೇಕ ಬೇರೆ ಅಧ್ಯಯನಗಳು ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಮನ್ರೇಗಾ ಸ್ಕೀಮ್ ಏನಿದೆಯಲ್ಲ, ಇದು ಒಂಥರ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಅನೇಕ ದೇಶಗಳ ಕಂಪೇರ್ ಮಾಡಿದ್ರೆ ಒಂದು ವಿಶೇಷವಾದಂಥ ಒಂದು ಯೋಜನೆ ಅದು. ಹೌದು. ಯಾಕೆ ಅಂತಂದರೆ ಅದು ಇಂಡಿಯಾದಲ್ಲಿ ಉದ್ಯೋಗದ ಹಕ್ಕನ್ನು ಖಾತ್ರಿಗೊಳಿಸುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ, ಇಂಡಿಯಾ ಇಸ್ ಹೈಲಿ ಅನ್ಎಂಪ್ಲಾಯ್ಡ್ ಕಂಟ್ರಿ, ಅನ್ಎಂಪ್ಲಾಯ್ಮೆಂಟ್ ತುಂಬ ಜಾಸ್ತಿ ಇದೆ. ಈ ಥರ ಇದು ತುಂಬ ಪ್ರಾಬ್ಲಮ್ ಅಂತ. ಅನ್ಎಂಪ್ಲಾಯ್ಮೆಂಟ್ ಯಾವಾಗ ಜಾಸ್ತಿ ಆಯಿತೋ ಮೋದಿಯವರ ಸರ್ಕಾರ ಅದ್ರ ಬಗ್ಗೆ ಅಂಕಿಅಂಶಗಳನ್ನ ಕೊಡೋದು ನಿಲ್ಲಿಸ್ಬಿಡ್ತು. ಇಂಥ ಒಂದು ಸಂದರ್ಭದಲ್ಲಿ 2005 ವರ್ಷದೊತ್ತಿಗೆ ಮುಂದಿನ ಒಂದು ಭವಿಷ್ಯ ಹೇಗಿರುತ್ತೆ ಉದ್ಯೋಗದ ವಿಷಯದಲ್ಲಿ ಎಂದು ಮನಗಂಡು ಅಟ್ಲೀಸ್ಟ್ ಗ್ರಾಮೀಣ ಭಾಗದಲ್ಲಿ, ಯಾಕೆಂದರೆ ಇವತ್ತು ಇಂಡಿಯಾದ ಅವತ್ತಿಗೆ 55-60% ಅಷ್ಟು ಜನ ಗ್ರಾಮೀಣ ಭಾಗದಲ್ಲಿದ್ದರು. ಇವತ್ತು ಹತ್ತಿರ 50% ಜನ ಗ್ರಾಮೀಣ ವಾಸ ಮಾಡ್ತಾ ಇದ್ದಾರೆ. ಅದರ ಅಗತ್ಯವನ್ನು ಮನಗಂಡು ಗ್ರಾಮೀಣ ಭಾಗದ ಜನರಿಗೆ, ಪ್ರತಿಯೊಬ್ಬ ಗ್ರಾಮೀಣ ಭಾಗದ ಅರ್ಹ ವ್ಯಕ್ತಿಗೆ ವರ್ಷದಲ್ಲಿ 100 ದಿನ ಉದ್ಯೋಗವನ್ನು ಖಾತ್ರಿಗೊಳಿಸಿದಂಥ, ಆ ಉದ್ಯೋಗವನ್ನು ಅವರ ಹಕ್ಕಾಗಿ ಕೊಟ್ಟಂಥ ಯೋಜನೆ ಇದು. ಅಂದರೆ ಯಾವುದೇ ವ್ಯಕ್ತಿ ತನಗೆ ಉದ್ಯೋಗ ಬೇಕು ಅಂತ ಅರ್ಜಿ ಹಾಕಿದ 15 ದಿನದೊಳಗೆ ಅವ್ರಿಗೆ ಉದ್ಯೋಗ ಕೊಡಲೇಬೇಕು. ಗ್ರಾಮೀಣ ಖಾತ್ರಿ ಯೋಜನೆ, ಮನ್ರೇಗಾ ಸ್ಕೀಮ್ ಒಳಗಡೆ ಯಾವ್ಯಾವ ಉದ್ಯೋಗಗಳಿದ್ವೋ ಅದು ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ಅವ್ರಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕು ಅನ್ನುವಂಥ ಕಾನೂನಿದ್ದಂಥ ಇರುವಂಥ ಯೋಜನೆ ಅದು. ಹಾಗಾಗಿ ಇದು ವಿಶಿಷ್ಟವಾದದ್ದು. ಹೌದು. ವಿಶಿಷ್ಟವಾದದ್ದು ಕಾರಣಕ್ಕೇ ಗ್ರಾಮೀಣ ಜನರಿಗೆ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಹಕ್ಕಾಗಿ ಕೊಟ್ಟಿದ್ದ ಕಾರಣಕ್ಕೇ ಅಲ್ಲಿಂದ ಇಲ್ಲಿಯ ತನಕ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಗ್ರಾಮೀಣ ಆರ್ಥಿಕತೆಯನ್ನು, ಗ್ರಾಮೀಣ ಬದುಕನ್ನು ಒಂದು ಮಟ್ಟಿಗೆ ಕಾಪಾಡಿಕೊಂಡಿದೆ. ಅದು ನಮ್ಮ ಮುಂದೆ ಇರತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೇನು ಅಂತಂದರೆ ಕೋವಿಡ್ ಲಾಕ್ಡೌನ್ ಟೈಮ್. ಕೋವಿಡ್ ಲಾಕ್ಡೌನ್ ಟೈಮ್ನಲ್ಲಿ ಈ ಮನ್ರೇಗಾ ಸ್ಕೀಮ್ ಇರಲಿಲ್ಲ ಅಂದಿದ್ರೆ, ಈ ಥರದೊಂದು ಸ್ಕೀಮ್ ಇರಲಿಲ್ಲ ಅಂತಿದ್ರೆ ಅವತ್ತು ಇನ್ನೂ ಎಷ್ಟು ಲಕ್ಷಾಂತರ ಜನ ಸತ್ತೋಗ್ತಾಯಿದ್ರು ಹಸಿವಿನಿಂದ. ಕೊರೋನಾಯಿಂದ ಅಲ್ಲ, ಹಸಿವಿನಿಂದ ಸತ್ತೋಗ್ತಾಯಿದ್ರು. ಆ ಥರ ಪರಿಸ್ಥಿತಿನಲ್ಲಿ ಆ ಗ್ರಾಮೀಣ ಭಾಗದ ಬದುಕನ್ನು ಕಾಪಾಡಿದ್ದು. ಮತ್ತು ನಿಮಗೆ ಗೊತ್ತಿದೆ, ಕೋವಿಡ್ ಟೈಮ್ನಲ್ಲಿ ತುಂಬ ಜನ, ಲಕ್ಷ ಜನ
ನಗರಗಳಿಂದ ಅವ್ರು ಹಳ್ಳಿಗಳಿಗೆ ವಾಪಸ್ ಹೊರಟೋದ್ರು ಲಾಕ್ಡೌನ್ ಆದ ತಕ್ಷಣ. ಇಲ್ಲಿ ಕೆಲಸಗಳಿರಲಿಲ್ಲ, ಹಾಗೆ ಹಳ್ಳಿಗಳಿಗೆ ವಾಪಸ್ ಹೋದ್ರು. ಆ ವಾಪಸ್ ಹೋದವ್ರಿಗೂ ಕೂಡ ಮನ್ರೇಗಾ ಸ್ಕೀಮು ಅವ್ರಿಗೆ ಯೋಜನೆ ಬದುಕೋ ದಾರಿಯನ್ನು ಕೊಟ್ಟಿದೆ. ಮತ್ತು ಭಾರತವನ್ನು ನಿಜಕ್ಕೂ ವಿಕಸಿತ ಭಾರತ ಮಾಡಬೇಕು ಅಂತಂದರೆ, ಸುಸ್ಥಿರವಾದ ಬದುಕು ಇರ್ತಕ್ಕಂಥ ಭಾರತ ಮಾಡಬೇಕು ಅಂತಂದರೆ ಅದಕ್ಕೆ ಆ ದಾರಿನಲ್ಲಿ ಭಾರತವನ್ನು ಕೊಂಡೊಯ್ಯುವಂಥ ಯಾವುದಾದ್ರೂ ಯಾವ್ಯಾವ 4-5 ಸ್ಕೀಮ್ಗಳು ಅಂತ ತಗೊಂಡ್ರೆ ಅದರಲ್ಲಿ ನಂಬರ್ 1 ಯೋಜನೆಯಾಗಿ ನಿಲ್ತಕ್ಕಂಥದ್ದು ಮನ್ರೇಗಾ. ಅದನ್ನೇ ಮುಳುಗ್ಸೋಕ್ಕೆ ಹೊರಟಿರ್ತಕ್ಕಂಥ ಈ ಸ್ಕೀಮ್ ಏನು ಬಂದಿದೆ VBG ರಾಮ್ಜಿ ಅಂತ, ಅದಕ್ಕೋಸ್ಕರ ಜಾನ್ ರೀಸ್ ಅವರು ಅದ್ರ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿರೋದ್ರಿಂದ ಅವ್ರಿಗೆ ಈ ಅಪಾಯ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದು ಕಸದ ಬುಟ್ಟಿಯಲ್ಲಿ ಎಸೆಯೋಕ್ಕೆ ಅರ್ಹ ಇರತಕ್ಕಂಥ ಯೋಜನೆ ಅಂತ ಹೇಳಿದ್ರು. ಸರ್, ಇನ್ನು ಮೊದಲು ಏನಿತ್ತು ಡಿಮ್ಯಾಂಡ್ ಡ್ರೈವನ್ ಇತ್ತು ಮನ್ರೇಗಾದಲ್ಲಿ, ಈಗ VBG ರಾಮ್ಜಿಯಲ್ಲಿ ಸಪ್ಲೈ ಡ್ರೈವನ್ನ ಹೇಳಿಕೊಟ್ಟಿದ್ದಾರೆ. ಇದು ಯಾವ ರೀತಿಯಲ್ಲಿ ಅಂದರೆ ನಮ್ಮ ಗ್ರಾಮೀಣ ಭಾಗದ ಉದ್ಯೋಗ ಕೊಡ್ತಿದ್ರು ಇಷ್ಟು ದಿನ ಮನ್ರೇಗಾದಲ್ಲಿ, ಎಷ್ಟು ಉದ್ಯೋಗ ಖಾತ್ರಿಪಡಿಸುತ್ತೆ ಅಂತ ಇದರಿಂದ? ಇಲ್ಲ, ಆ್ಯಕ್ಚುಲಿ ನೋಡಿ, ನಿಮಗೆ ಗೊತ್ತಿರಬಹುದು, ಇವತ್ತು ಭಾರತದಲ್ಲಿ ಮನ್ರೇಗಾ ಸ್ಕೀಮ್ ಅಡಿನಲ್ಲಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಜನರ ಕನಿಷ್ಠ ಸಂಖ್ಯೆ 8 ಕೋಟಿ. ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು ಓವರಾಲ್ ಆಗಿ ತೊಗೊಂಡ್ರೆ ಕನಿಷ್ಠ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದವರು ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ರಿಜಿಸ್ಟರ್ ಮಾಡಿಸ್ಕೊಂಡಿರೋ ಸಂಖ್ಯೆ 25 ಕೋಟಿ. ಕನಿಷ್ಠ 15 ಕೋಟಿ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದೆ. 15 ಕೋಟಿ ಜನರ ಬದುಕು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಮನ್ರೇಗಾದಲ್ಲಿ ಉದ್ಯೋಗ ಖಾತ್ರಿ ಉದ್ಯೋಗ ಅನ್ನೋದನ್ನ ಹಕ್ಕಾಗಿ ಮಾಡಿದ್ರಿಂದ, ವರ್ಷಕ್ಕೆ 100 ದಿನಗಳ ಉದ್ಯೋಗ ಕೊಡ್ತೀವಿ, ಅದು ನಿಮ್ಮ ಹಕ್ಕು ಅಂತ ಮಾಡಿದ್ರಿಂದ, ಯಾರು ಯಾವಾಗ ಬೇಕಾದರೂ ವರ್ಷದ ಯಾವ ಟೈಮಲ್ಲಿ ಬೇಕಾದ್ರೂ ನನಗೆ ಉದ್ಯೋಗ ಬೇಕು ಅಂತ ಅರ್ಜಿ ಹಾಕ್ಬೋದಾಗಿತ್ತು. 15 ದಿನಗಳಿಗೆ ಕೊಡಬೇಕು, ನಂಬರ್ 1. ನಂಬರ್ 2, ಹಾಗಾಗಿ ಇದು ಜನರಿಂದ ಡಿಮ್ಯಾಂಡ್. ನನಗೆ ಉದ್ಯೋಗ ಬೇಕು, ಈಗ ನನಗೆ ಹಣ ಬೇಕು ಬದುಕಲಿಕ್ಕೆ, ಹಣ ನನಗೆ ಬಿಟ್ಟು ಕೇಳ್ತಾ ಇಲ್ಲ, ನನಗೆ ಕೆಲಸ ಕೊಡಿ ಅಂತ ಕೇಳ್ತಿದ್ರು. ಆ ಕೆಲಸವನ್ನು ಡಿಮ್ಯಾಂಡ್ ಮಾಡ್ತಿದ್ರು. ಹಾಗಾಗಿ ಇದು ಡಿಮ್ಯಾಂಡ್. ರಾಜ್ಯಗಳು ಅಷ್ಟೇ ಯಾವ ಭಾಗದಿಂದ ಯಾವ ಕೆಲಸಕ್ಕೆ ಎಷ್ಟೆಷ್ಟು ಡಿಮ್ಯಾಂಡ್ ಬಂದಿದೆ ಈ ವರ್ಷ ಅಂತ ನೋಡಿಕೊಂಡು, ಕಳೆದ ವರ್ಷ ಎಷ್ಟು ಡಿಮ್ಯಾಂಡ್ ಬಂದಿದೆ ನೋಡಿಕೊಂಡು ಈ ವರ್ಷದ ಒಂದು ಬೇಡಿಕೆಯ, ಈ ವರ್ಷದ ಒಂದು ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನು ಅವರು ರೂಪಿಸ್ತಾ ಇದ್ರು, ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಿದ್ದು. ಸೊ ಇದು ಮತ್ತೆ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾವ್ಯಾವ ರೀತಿ ಸಾರ್ವಜನಿಕ ಕೆಲಸ ಆಗಬೇಕಾಗಿದೆ, ಅದು ಕೆರೆ ಒಳೆತದಾಗಿರ್ಬೋದು, ರಸ್ತೆದಾಗಿರ್ಬೋದು, ದುರಸ್ತಿ ಆಗಿರ್ಬೋದು, ಕೆಲವು ಖಾಸಗಿ ಹೊಲಗಳ ಬದುವಿನ ಕೆಲಸ ಅಥವಾ ಇಂಗುಗುಂಡಿಗಳ ಕೆಲಸ, ಈ ಥರದ್ದು ಯಾವುದೇ ಆಗಿರ್ಬೋದು, ಒಟ್ಟು ಆ ಗ್ರಾಮ ಪಂಚಾಯಿತಿಗಳು ನಿರ್ಧರಿಸ್ತಾ ಇದ್ವು. ಮತ್ತು ಹಾಗಾಗಿ ಅಲ್ಲಿಯ ಅವಶ್ಯಕತೆ ಏನಿದೆ, ಯಾವ ರೀತಿ ಕೆಲಸಗಳಾಗಬೇಕಾಗಿದೆ, ಮತ್ತು ಅಲ್ಲಿಯ ಜನಕ್ಕೆ ಎಷ್ಟು ಕೆಲಸದ ಅವಶ್ಯಕತೆ ಇದೆ ಅಂದರೆ ಅವರ ಡಿಮ್ಯಾಂಡ್, ಅಂದರೆ ನನಗೆ ಕೆಲಸ ಬೇಕು ಅನ್ನೋ ಡಿಮ್ಯಾಂಡ್ ಅಲ್ಲಿಂದ ಬರ್ತಾ ಇತ್ತು. ಹಾಗಾಗಿ ಅದ್ರ ಬೇಸಿಸ್ ಮೇಲೆ ಏನಾಗ್ತಿತ್ತು, ಈ ವರ್ಷ ಎಷ್ಟು ಕೆಲಸದ ದಿನಗಳಿಗೆ ಅವಶ್ಯಕತೆ ಇದೆ, ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರ ಇದು ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ವು. ಕೇಂದ್ರ ಸರ್ಕಾರ ಅದಕ್ಕೆ ತಕ್ಕನಾಗಿ ಬಜೆಟಲ್ಲಿ ಅಲೋಕೇಟ್ ಮಾಡ್ತಾ ಇತ್ತು. ಅಕಸ್ಮಾತ್ ಬಜೆಟಲ್ಲಿ ಒಂದು 80,000 ಕೋಟಿ ಅಲೋಕೇಟ್ ಮಾಡಿರುತ್ತೆ ಕೇಂದ್ರ ಸರ್ಕಾರ. ಅಕಸ್ಮಾತ್ ಆ ವರ್ಷದಲ್ಲಿ ಇನ್ನೇನೋ ಆಗಿ ಹೆಚ್ಚುವರಿ ಡಿಮ್ಯಾಂಡ್ ಬಂತು ಅಂತಂದರೆ ಆಗ ಹೆಚ್ಚುವರಿ ಹಣವನ್ನು ಕೇಂದ್ರ ಸರ್ಕಾರ ಕೊಡಬೇಕಾದಂಥ ಪ್ರಾವಿಷನ್ ಇತ್ತು. ಟೋಟಲಿ ಡಿಪೆಂಡಿಂಗ್ ಅಪಾನ್ ಡಿಮ್ಯಾಂಡ್. ಉದಾಹರಣೆಗೆ ಯಾವುದೋ ಬರ ಬಂತು ಯಾವುದೋ ಒಂದು ಪ್ರದೇಶದಲ್ಲಿ, ಅಥವಾ ಪ್ರವಾಹ ಬಂತು, ಆಗ 100 ದಿನಗಳನ್ನು ಮೀರಿ ಇನ್ನೂ 50 ದಿನಗಳ ಹೆಚ್ಚುವರಿ ಕೆಲಸವನ್ನು ಕೊಡುವಂಥ ಪ್ರಾವಿಷನ್ ಮನ್ರೇಗಾ ಸ್ಕೀಮಲ್ಲಿ ಇತ್ತು. ಆ ಹೆಚ್ಚುವರಿ ದಿನಗಳನ್ನು ಕೊಟ್ಟಾಗ ಅದಕ್ಕೆ ಎಷ್ಟು ಹೆಚ್ಚುವರಿ ಹಣ ತಗೊಳುತ್ತೋ ಅದನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ದಿಸ್ ವಾಸ್ ದ ಪ್ರಾವಿಷನ್. ಅದೇ ರೀತಿ ಆದಿವಾಸಿಗಳು ವಾಸ ಮಾಡ್ತಾ ಇರೋ ಕಡೆ ಆದಿವಾಸಿಗಳಿಗೆ ಯಾವುದೇ ಪ್ರೈವೇಟ್ ಪ್ರಾಪರ್ಟಿ ಇಲ್ಲ ಅಂದರೆ ಅವ್ರಿಗೂ ಕೂಡ 50 ಹೆಚ್ಚುವರಿ ದಿನಗಳ ಕೆಲಸ ಕೊಡ್ತಾ ಇದ್ರು. ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗಿರಲಿಲ್ಲ, ಹಣನ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಸೊ ಟೋಟಲ್ ಇಟ್ ಇಸ್ ಡಿಮ್ಯಾಂಡ್ ಡ್ರಿವನ್. ಈಗೇನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ, ಈ VBG ರಾಮ್ಜಿನಲ್ಲಿ ಒಂದು ರಾಜ್ಯದಲ್ಲಿ ಯಾವ ಭಾಗದಲ್ಲಿ ಏನೇನು ಕೆಲಸ ಅಂತ ತಾನು ಡಿಸೈಡ್ ಮಾಡುತ್ತೆ. ಲೋಕಲಾಗಿ ಡಿಸೈಡ್ ಮಾಡೋದಲ್ಲ, ತಾನು ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿ ತನ್ನ ಒಂದು ಮೆಕ್ಯಾನಿಸಮ್ ಮೂಲಕ ಇಷ್ಟು ಕೆಲಸಕ್ಕೆ ಇಷ್ಟು ಹಣ ಅಂತ ಇದು ಮಾಡುತ್ತೆ. ಈ ವರ್ಷ ಇಷ್ಟು ಕೆಲಸ ಮಾಡಿಸ್ಬೇಕು, ಇಷ್ಟು ಹಣ ಮಾತ್ರ ಕೊಡೋಕ್ಕಾಗತ್ತೆ. ಅಂದರೆ ಉದಾಹರಣೆಗೆ ಮನ್ರೇಗಾ ಸ್ಕೀಮ್ನಲ್ಲಿ ಕರ್ನಾಟಕದಲ್ಲಿ ಒಟ್ಟು ಅಗತ್ಯ ಇರತಕ್ಕಂಥದ್ದು 10,000 ಕೋಟಿ ಅಂತ ಅನ್ಕೊಳ್ಳೋಣ. 10,000 ಕೋಟಿ ಅಂತ ಪ್ರಪೋಸಲ್ ಕೊಟ್ಟರೆ ಅದಕ್ಕೆ ತಕ್ಕನ ಕ್ಯಾಲ್ಕುಲೇಟಾಗಿ ಕೊಡ್ತಾ ಇತ್ತು. ಎಷ್ಟು ಅಗತ್ಯ ಇತ್ತೋ ಅದು ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ. ಈಗೇನು ಮಾಡುತ್ತೆ ಗೊತ್ತಾ ಕೇಂದ್ರ ಸರ್ಕಾರ ಹೊಸ ಸ್ಕೀಮ್ನಲ್ಲಿ, ಸಪ್ಲೈ ಡ್ರಿವನ್. ನನ್ನ ಕೈಯಲ್ಲಿ ಕರ್ನಾಟಕಕ್ಕೆ ಈ ವರ್ಷ ಕೊಡೋಕ್ಕಾಗದೆ 5,000 ಕೋಟಿ ಅಷ್ಟೇ. ಸರ್, ಮನ್ರೇಗಾದಲ್ಲಿ 100 ದಿನ ಇತ್ತು, ಈಗ 125 ದಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಇದು ಕಣ್ಣೂರು ಸ್ವತಂತ್ರ. ಇಡೀ ನೀವು ಸ್ಕೀಮ್ ನೋಡಿ, ಈ ಸ್ಕೀಮ್ನಲ್ಲಿ ಒಂದೇ ಅವ್ರು ಹೇಳ್ತಾ ಇರೋದು ನೋಡಿ, 125 ಮಾಡ್ಬಿಟ್ಟಿದ್ದೀವಿ ಅಂತ. ಆದ್ರೆ ಏನು ಮಾಡಿದ್ದಾರೆ, 125 ಮಾಡುವಾಗ ಇನ್ನೊಂದು ಕಡೆ ಏನು ಮಾಡಿದ್ದಾರೆ, ಇಲ್ಲಿ 3 ಅಂಶ ಗಮನಿಸ್ಬೇಕು ನಾವು. 125 ದಿನ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ, ಆದರೆ ನಂಬರ್ 1 100 ದಿನ ಇತ್ತಲ್ವಾ ಮನ್ರೇಗಾದಲ್ಲಿ. 100 ದಿನ ಇದ್ದಾಗಲೇ ನೀವು ಆ್ಯಾವ್ರೇಜ್ ಎಷ್ಟು ದಿನ ಕೆಲಸ ಸಿಕ್ಕಿದೆ ಅಂತ ತಗೊಂಡ್ರೆ, ಕೆಲಸ ಮಾಡಿದರೆ ಜನ ಅಥವಾ ಎಷ್ಟು ದಿನ, 44 ದಿನ ಮಾತ್ರ.
ಅದು ಜನಗಳು ಕೆಲಸ ಮಾಡಲ್ಲ ಅಂತ ಹೇಳಿರೋದಲ್ಲ. ಅದು ಕೇಂದ್ರ ಸರ್ಕಾರ ಮನ್ರೇಗಾ ಸ್ಕೀಮ್ಗೂ ಕೂಡ ಡೇ 1ನಿಂದ 2014 ಯಾವಾಗ ಅಧಿಕಾರಕ್ಕೆ ಬಂದರು ಅಲ್ಲಿಂದ ಇಲ್ಲಿ ತನಕ ಅವರು ಹಣ ಕೊಡ್ತಾ ಬಂದು ಹಣ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟಿಲ್ಲ. ಹಾಗಾಗಿ ಅಲ್ಲಿ ಡಿಮ್ಯಾಂಡ್ ಇದ್ದರೂ ಕೂಡ ಇವ್ರು ಹಣ ಕೊಡ್ದೇನೆ ಅದನ್ನು ಹಂಗೆ ನಿಧಾನಕ್ಕೆ ಕೊರಗಿಸ್ತಾ ಬಂದರು. ಹಾಗಾಗಿ ಅಲ್ಲಿ 44 ದಿನ, ಆ್ಯಾವ್ರೇಜ್ 44 ದಿನ ಆಗಿನ ಸ್ಕೀಮಲ್ಲಿ. 225 ದಿನ ಎಲ್ಲಾಗುತ್ತೆ? ನಂಬರ್ 1. ನಂಬರ್ 2 ನೋಡಿ, ಒಂದು ವರ್ಷದಲ್ಲಿ 2 ತಿಂಗಳು ಉದ್ಯೋಗ ಕೊಡಲ್ಲ ಅಂತ ಹೇಳ್ತಾವ್ರೆ ಇವರು. ಕೃಷಿ ಎಂತ ಇನ್ಹ್ಯೂಮನ್ ಅಂತಂದರೆ 2 ತಿಂಗಳು ಕೃಷಿ ಚಟುವಟಿಕೆ ಇರುತ್ತೆ ಅಂತ ಉದ್ಯೋಗ ಕೊಡಲ್ಲ ಅಂತ. ಮನ್ರೇಗಾದಲ್ಲಿ ಏನಿತ್ತು, ನಿಮಗೆ ಯಾವಾಗ ಅಗತ್ಯ ಇದೆಯೋ ಆಗ ಕೊಡಿ ಅಂತ ಕೇಳ್ಬೋದಾಗಿತ್ತು. ಹೌದು. ಈಗೇನು ನಿಮ್ಗೆ ಅಗತ್ಯ ಇದೆ ಬಟ್ ನೀವು ಕೇಳಂಗಿಲ್ಲ, ಕೊಡಲ್ಲ. ಈ 2 ತಿಂಗಳು ಯಾವುದೋ 2 ತಿಂಗಳು ಫಿಕ್ಸ್ ಮಾಡಿರ್ತಾರೆ. ಆ 2 ತಿಂಗಳು ನಿಮ್ಗೆ ಅಗತ್ಯ ಆದರೂ ಉದ್ಯೋಗ ಕೊಡಲ್ಲ. ಆ ಟೈಮ್ನಲ್ಲಿ ನೀವು ಅನಿವಾರ್ಯವಾಗಿ ಅವ್ನು ಕಡಿಮೆ ಕೂಲಿ ಕೊಟ್ಟರು ಹೋಗಲ್ಲಿ ಕೆಲಸ ಮಾಡಬೇಕು. ಮತ್ತು ಅದರಿಂದ ಏನಾಯಿತು, ಮೊದಲು 100 ದಿನಗಳು ಇಡೀ 12 ತಿಂಗಳು ಚಾಚ್ಕೊಂಡಿತ್ತು ಅಲ್ವಾ? 12 ತಿಂಗಳಲ್ಲಿ 100 ದಿನದಷ್ಟು ಕೆಲಸ. ಈ 125 ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನಿಮಗೆ ಪ್ರಾವಿಷನ್ ಇರೋದು? 10 ತಿಂಗಳು ಮಾತ್ರ. ಎಲ್ಲಿ ಕೊಡ್ತಾರೆ ಇವರು? ಮತ್ತಿನ್ನೊಂದು ಅತ್ಯಂತ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ಲಿಮಿಟ್ ಇಲ್ಲದೆ ಹೋದಾಗ್ಲೂ ಕೂಡ ಹಣನ ಕೊಡ್ದಂಗೆ ಆಟ ಆಡಿಸ್ತಾ ಇದ್ದವರು ಮನ್ರೇಗಾ ಸ್ಕೀಮಲ್ಲಿ. ಇಲ್ಲಿ ಮೇಲ್ನೋಟಕ್ಕೆ ಲಿಮಿಟ್ ಆಗ್ತಾ ಇದ್ದಾರೆ. ಅಂದರೆ ಕರ್ನಾಟಕ ರಾಜ್ಯಕ್ಕೆ 10,000 ಕೋಟಿ ಅಗತ್ಯ ಇದ್ದರೂ ಕೂಡ ಅವ್ರು ಕೊಡೋದೆಷ್ಟು? ನನ್ನ ಕೈಲಿ ಈ ಸರಿ ಕರ್ನಾಟಕ ರಾಜ್ಯಕ್ಕೆ 3,000 ಕೋಟಿ. 3,000 ಕೋಟಿಲಿ ಎಷ್ಟಾಗುತ್ತೆ ಅಷ್ಟು. ಅಂದರೆ ಸಪ್ಲೈ, ನಮ್ಮ ಕೈಲಿ ಸಪ್ಲೈ ಮಾಡೋಕ್ಕಾಗಿದ್ದಿಷ್ಟೇ ಅಂತೇಳ್ಬಿಟ್ಟಂತ. ಈ ಸಪ್ಲೈ ಡ್ರಿವನ್ ಇರುತ್ತಲ್ಲ, ಈ ಒಂದು ಮೆಕ್ಯಾನಿಸಮು ಯಾವ ಕ್ಷೇತ್ರದಲ್ಲೂ ವರ್ಕ್ ಆಗಲ್ಲ. ಆರ್ಥಿಕ ಕ್ಷೇತ್ರದಂತೂ ವರ್ಕ್ ಆಗೋದೇ ಇಲ್ಲ. ಯಾಕೆಂದರೆ ನೀವು ಕೊರೋನಾ ಟೈಮಲ್ಲಿ ಇವರು 20 ಲಕ್ಷ ಕೋಟಿ 10 ಲಕ್ಷ ಕೋಟಿ ಎಲ್ಲ ಕೊಟ್ಬಿಟ್ವಿ ಅಂತ ಪ್ರಚಾರ ತಗೊಂಡ್ರು. ನಿರ್ಮಲಾ ಸೀತಾರಾಮನ್ ಅವರು 5 ದಿನ ಬಂದು ಅನೌನ್ಸ್ ಮಾಡಿದ್ರು ಒಟ್ಟು 20 ಲಕ್ಷ ಕೋಟಿ ಅಂತ. ಅವ್ರು ಕೊಟ್ಟಿದ್ದೆಲ್ಲ ಪ್ರೊಡಕ್ಷನ್ ಮಾಡೋಕ್ಕೆ, ಸಣ್ಣ ಫ್ಯಾಕ್ಟ್ರಿಗಳಿಗೆ ಅವ್ರವ್ರಿಗೆ ಪ್ರೊಡಕ್ಷನ್ ಮಾಡೋಕ್ಕೆ ಸಹಾಯ ಆಗೋ ಥರ ಮಾಡಿದ್ರು. ಪ್ರೊಡಕ್ಷನ್ ಆಗೋಯ್ತು, ಸಪ್ಲೈ ಇದೆ ನಿಮಗೆ ವಸ್ತುಗಳು ಮಾರ್ಕೆಟಲ್ಲಿ, ತಗೊಳಕ್ಕೆ ಜನರ ಹತ್ರ ದುಡ್ಡು ಇರಬೇಕಲ್ಲ. ಏನಾಯಿತು? ದುಡ್ಡಿರಲಿಲ್ಲ ಜನದ ಹತ್ರ. ಇವ್ರು ಆ್ಯಕ್ಚುಲಿ ಜನಕ್ಕೆ ದುಡ್ಡು ಸಿಗೋ ಥರ ಸ್ಕೀಮ್ ಮಾಡಬೇಕಾಗಿತ್ತು. ಹೌದು. ಅದ್ರ ಬದಲು ಇವರು ಪ್ರೊಡಕ್ಷನ್ ಮಾಡ್ತಾರಲ್ಲ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು, ಅವ್ರಿಗೆ ದುಡ್ಡು ಸಿಗೋ ಥರ ಮಾಡಿದ್ರು. ಅದರಿಂದ ಏನಾಯಿತು, ಅವ್ರು 20 ಲಕ್ಷ ಕೋಟಿ ಖರ್ಚು ಮಾಡಿದ್ರು ಕೂಡ ಇಂಡಿಯನ್ ಎಕಾನಮಿ ಆ ಕ್ವಾರ್ಟರ್ನಲ್ಲಿ -25%ಗಿಂತ ಹೆಚ್ಚಿನ ಮಟ್ಟದಲ್ಲಿ ಬಿದ್ದೋಯ್ತು. ದಿಸ್ ಇಸ್ ದ ಹಂಗೇನೆ ಈ ಸ್ಕೀಮ್ ಇದೆ. VBG ರಾಮ್ಜಿ ಇದೆಯಲ್ಲ, ಇದು ಸಪ್ಲೈ ಡ್ರಿವನ್ ಸ್ಕೀಮು. ನಮ್ಮ ಕೈಲಿ ಕೊಡೋಕ್ಕೆ ಇಷ್ಟೇ ಆಗೋದು, ಇಷ್ಟೊಳಗಡೆ ಎಷ್ಟು ಮಾಡ್ಕೊಳ್ಳಿ ಅಂದರೆ ಇದು ಈ ಉದ್ಯೋಗ ಖಾತ್ರಿ ಯೋಜನೆ ಸಂಪೂರ್ಣವಾಗಿ ನಾಶ ಮಾಡುವಂಥ ಸ್ಕೀಮ್. ಜಾನ್ ಡ್ರೀಸ್ ಹೇಳಿರುವ ಮಾತಿಗೆ ನಿಮ್ಮ ಸಹಮತ ಇದೆಯಾ? ಅಲ್ಲ, ನೋ ಡೌಟ್ ಅಟ್ ಆಲ್. ನೋಡಿ, ಇವರು ಮೇಕ್ ಇನ್ ಇಂಡಿಯಾ ಅಂತ ಇರಬಹುದು, ಸ್ಟ್ಯಾಂಡಪ್ ಇಂಡಿಯಾ ಅಂತ ಇರ್ಬೋದು, ಸ್ಕಿಲ್ ಇಂಡಿಯಾ ಅಂತ ಇರ್ಬೋದು, ಇನ್ನೇನೋ ಅನೌನ್ಸ್ ಮಾಡಿದ್ರಲ್ವಾ. ಅದರಲ್ಲಿ ಸುಮಾರು ಯೋಜನೆಗಳು, ಹಳೆ ಯೋಜನೆಗಳನ್ನ ಹೆಸರು ಚೇಂಜ್ ಮಾಡಿ ಅನೌನ್ಸ್ ಮಾಡಿದ್ರು. ಹೌದು. ಈ ಥರ ಅನೌನ್ಸ್ ಮಾಡಿ ಅಥವಾ ಇವರೇ ಹೊಸದಾಗಿ ಯಾವ್ದಾದ್ರು ಯೋಜನೆ ಅನೌನ್ಸ್ ಮಾಡಿರೋದನ್ನು ಯಾವ ಮಟ್ಟಕ್ಕೆ ಇವ್ರು ಜಾರಿಗೊಳಿಸಿದ್ದಾರೆ ನಿಮಗೆ ನಮ್ಮ ಮುಂದೆ ಇದೆ, ಸಾಕ್ಷಿಗಳಿದೆ. ಡಿಮಾನಿಟೈಸೇಷನ್ ಏನಾಯಿತು ಸಾಕ್ಷಿ ಇದೆ. GST ಏನಾಯಿತು ಸಾಕ್ಷಿ ಇದೆ. GSTನ ಎಕನಾಮಿಸ್ಟ್ಗಳೆಲ್ಲ ಹೇಳಿದ್ರು. ಏನಂತ ಹೇಳಿದ್ರು? ಇಲ್ಲ, ನೀವು ತಯಾರಾಗಿಲ್ಲ ಸರಿಯಾಗಿ, ಇದು ಭಾಳ ರೇಟ್ ಕೊಡುತ್ತೆ ಅಂತ ಕೇಳಿದೆ. ಬೇಕಾಬಿಟ್ಟು ಅವರೆಲ್ಲ ಅದರಲ್ಲೂ ಚಿಕ್ಕ ಉದ್ಯಮದವರು ತಯಾರಾಗಿಲ್ಲ, ಅಂಗಡಿಯವರು ಅಂಥವ್ರೆಲ್ಲ ತಯಾರೇ ಆಗಿಲ್ಲ ಈ ಸೊ ಹಂಗೆ ಇವರು ನಾನು ಹೇಳ್ಕೊಟ್ಟಿರೋದು ಏನು ಅಂತಂದರೆ, ಇವರು ಕೆಲವು ಯೋಜನೆಗಳನ್ನ ಅನೌನ್ಸ್ ಮಾಡಿ ತಮ್ಮದೇ ಏನೋ ಅಂತ ಫ್ಲ್ಯಾಗ್ಶಿಪ್ ಯೋಜನೆಗಳು ಅಂತ ಅನೌನ್ಸ್ ಮಾಡಿ ಅದನ್ನೇ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಮೇಕ್ ಇನ್ ಇಂಡಿಯಾ ಕತೆ ಏನಾಗಿದೆ? ಮೇಕ್ ಇನ್ ಇಂಡಿಯಾ ಅನೌನ್ಸ್ ಮಾಡಿದ ದಿನ ಇಂಡಿಯಾಗೂ ಚೈನಾ ಜೊತೆ ಟ್ರೇಡ್ ಡಿಫಿಸಿಟ್ $40 ಬಿಲಿಯನ್ ಐತಿ, ಇವತ್ತು $100 ಬಿಲಿಯನ್ ಹೊರಟೋಗಿದೆ. ಇದು ಇವರ ಹಣೆ ಬರಹ, ಇವರ ಬಂಡವಾಳ. ಹಿಂಗಿರುವಾಗ ಒಂದು ಚೆನ್ನಾಗಿ ನಡೀತಾ ಇದ್ದಿದ್ದ ಸ್ಕೀಮ್ಗೆ ಇವರು 2015ರಲ್ಲಿ ಪಾರ್ಲಿಮೆಂಟ್ ಒಳಗಡೆ ಮೋದಿ ಹೇಳ್ತಾರೆ ಏನಂತ, ಇದು ಫೇಲ್ಯೂರ್, UPA ಫೇಲ್ಯೂರ್, ಇದು ಈ ಸ್ಕೀಮು ಫೇಲ್ಯೂರ್ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇದು ನನಗೆ ಉಳಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಇಲ್ಲಿ ತನಕ ಹಣ ಕೊಟ್ಟಿಲ್ಲ, ಅದು ನನಗೆ ಸಾಯಿಸಬೇಕು ಅಂತ. ಅಂಥದ್ರಲ್ಲಿ ಈಗ ಚೇಂಜ್ ಮಾಡಿದಾರಲ್ಲ, ಚೇಂಜ್ ಮಾಡುವಾಗ ಅದರಲ್ಲಿ ಇದ್ದಿದ್ದ ಜನಕ್ಕೆ ಅನುಕೂಲವಾಗುವ ಮತ್ತು ಆ ಪಾಲಿಸಿ ಇಂಪ್ಲಿಮೆಂಟ್ ಆಗಲಿಕ್ಕೆ ಅನುಕೂಲ ಆಗುವಂಥ ಕಾನೂನುಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಇದರಲ್ಲಿ. ಹಂಗಿದ್ದಾಗ ದೇರ್ ಇಸ್ ನೋ ಡೌಟ್ ದಟ್ ಈ ಒಂದು ಸ್ಕೀಮ್ ಏನಿದೆ ಇದು ಹಾಗೆ ಮುಳುಗೋಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹಂಗೆ ಮುಳುಗೋಗ್ಲಿ ಅನ್ನೋದೇ ಇವರ ಉದ್ದೇಶ. ಸರ್, 2025-26ರ ಬಜೆಟ್ ಅಲೋಕೇಶನಲ್ಲಿ ಮನ್ರೇಗಾಗೆ ವಿಶೇಷವಾಗಿ 86,000 ಕೋಟಿಯನ್ನು ಎತ್ತಿಟ್ಟಿದ್ರು. ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಇನ್ನೂ ಗೊತ್ತಿಲ್ಲ. ಆದರೆ ನಾವು ಇದನ್ನು ಒಟ್ಟಾರೆಯಾಗಿ ನೋಡೋದಾದರೆ ಈಗ ಅದೇನು ಮನ್ರೇಗಾ VBG ರಾಮ್ಜಿ ತರಲಿಕ್ಕೆ ಕೊಟ್ಟಿದ್ದಾರೆ, 60% ಕೇಂದ್ರ 40% ರಾಜ್ಯ ಭರಿಸಬೇಕು ಅಂತ ಹೇಳ್ತಿದ್ದಾರೆ. ಮೊದಲು 90% ಕೇಂದ್ರ ಕೊಡ್ತಾ ಇತ್ತು, 10% ರಾಜ್ಯ ಕೊಡ್ತಾ ಇತ್ತು. ಈಗ ಆ 40%ನ್ನು ರಾಜ್ಯ ನಮ್ಮದ ರಾಜ್ಯ ಅಂತಲ್ಲ, ಭಾರತದಲ್ಲಿರುವ ಎಲ್ಲ ರಾಜ್ಯಗಳು ಹೇಗೆ ಹೊಂದಿಸ್ಕೊಬೇಕು ಆ ದುಡ್ಡನ್ನು. ಇನ್ನೊಂದು, ಇದು ಐಡಿಯಾಲಜಿಕಲಿ ಮಾಡ್ತಿರೋದಾ ಅಥವಾ ಇದು ಟೆಕ್ನಿಕಲಿ ಇದರಲ್ಲಿ ಏನಾದರೂ ಇದೆಯಾ, ಇಂಪ್ಲಿಮೆಂಟೇಷನ್ ಆಗುವ ಒಳ್ಳೆಯ ಉದ್ದೇಶ ಇದೆಯಾ ಅಂತ ಅನಿಸುತ್ತಾ? ಇಲ್ಲ, ನೋಡಿ, ನೀವು ಹೇಳಿದ್ರಿ 86,000 ಕೋಟಿ ಈ ವರ್ಷದ ಬಜೆಟಲ್ಲಿ. ಹೌದು. ಸಾಮಾನ್ಯವಾಗಿ ಈಗ ಮುಂದಿನ ವರ್ಷದ ಬಜೆಟಲ್ಲಿ ಎಷ್ಟು ಮಾಡ್ಬೋದು?
ಈಗ ರಾಮ್ಜಿ ಬಂದಿರಲಿಲ್ಲ ಅನ್ಕೊಳ್ಳೋಣ, ಮನ್ರೇಗಾನೇ ಇತ್ತು, ಈ ವರ್ಷ 86,000 ಕೋಟಿ, ಮುಂದಿನ ವರ್ಷ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಅಲ್ವಾ? ಅದೇ ತಾನೇ ರೀತಿ. ಹೌದು. ಆದರೆ ಹೋದ ವರ್ಷದ ಬಜೆಟ್ ತೆಗೆದು ನೋಡಿ, ಆಗಲೂ 86,000 ಕೋಟಿನೇ. ಉದ್ದೇಶ ಏನಿತ್ತು ಅರ್ಥ ಮಾಡ್ಕೊಳ್ಳಿ, ಉದ್ದೇಶ ಏನಿತ್ತು ಅರ್ಥ ಮಾಡ್ಕೊಳ್ಳಿ. ಇನ್ನು ನೀವು ಹೇಳಿದ್ರಿ ಈಗ ಆ ಮನ್ರೇಗಾ ಯೋಜನೆ ಒಳಗಡೆ ಒಟ್ಟು ಏನು ಖರ್ಚಾಗುತ್ತೋ ಗ್ರಾಮೀಣ ಉದ್ಯೋಗ ಖಾತ್ರಿ ಇದರಲ್ಲಿ ಅದಕ್ಕೆ 90% ಕೇಂದ್ರ ಕೊಡ್ತಾ ಇತ್ತು, 10% ರಾಜ್ಯಗಳು ಕೊಡಬೇಕಾಗಿತ್ತು. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, 60% ಮಾತ್ರ ಕೇಂದ್ರ ಕೊಡುತ್ತೆ, ಉಳಿದ 40% ರಾಜ್ಯಗಳು ಕೊಡಬೇಕು ಅಂತ. ಇದು ಸಾಧ್ಯನಾ? ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಇದು. ಯಾಕೆ ಅಂತಂದರೆ ಈಗಾಗಲೇ ಇವರ ಕೇಂದ್ರೀಕೃತವಾದ ತೆರಿಗೆ ನೀತಿಗಳಿಂದ ರಾಜ್ಯ ಸರ್ಕಾರಗಳಿಗೆ ಹಣನೇ ಇಲ್ದಂಗೆ ಮಾಡಿದ್ದಾರೆ ಇವರು. ಕರ್ನಾಟಕದಂಥ ಕರ್ನಾಟಕ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ GST ಕಲೆಕ್ಷನ್ ಮತ್ತು ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಇಂಥ ರಾಜ್ಯಕ್ಕೇ 40% ಬರ್ಸೋಕ್ಕೆ ಕಷ್ಟ ಇದೆ. ಹೌದು. ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾವ ರಾಜ್ಯಗಳಿಗೆ ಜಾಸ್ತಿ ಅಗತ್ಯ ಇರೋದು? ಬಡ ರಾಜ್ಯಗಳಿಗೆ. ಉತ್ತರ ಕರ್ನಾಟಕಕ್ಕೆ ಖರ್ಚು ಜಾಸ್ತಿ ಕಷ್ಟ ಇದೆ ಅಂದಾಗ ಇನ್ನು ಬಿಹಾರ, ಉತ್ತರ ಪ್ರದೇಶ ಈ ರಾಜ್ಯಗಳು ಏನು ಮಾಡ್ತವೆ? ಕಡೆಗೇನಾಗುತ್ತೆ, ದಕ್ಷಿಣ ರಾಜ್ಯಗಳಿಗೂ ಉತ್ತರ ರಾಜ್ಯಗಳಿಗೂ ಇನ್ನೂ ಗ್ಯಾಪ್ ಜಾಸ್ತಿ ಮಾಡ್ತಾರೆ ಅಷ್ಟೇ ಇವ್ರು ಮಾಡೋದ್ರಿಂದ. ಅಲ್ಲಿಗೆ ಇನ್ನೂ ಕಷ್ಟ ಆಗುತ್ತೆ ಆ ರಾಜ್ಯಗಳಿಗೆ. ಹಾಗೇನು ಮಾಡ್ತಾರೆ, ಇಲ್ಲಿ ಕಲೆಕ್ಷನ್ ಮಾಡಿ ಟ್ಯಾಕ್ಸ್ನ ಇನ್ನೂ ಜಾಸ್ತಿ ಅಲ್ಲಿ ಕೊಡೋಕ್ಕೆ ಶುರು ಮಾಡೋದು, ಇಲ್ಲಿಗೆ ಕಡಿಮೆ ಕೊಡೋಕ್ಕೆ ಶುರು ಮಾಡೋದು, ಇವೆಲ್ಲ ಪ್ರಾಬ್ಲಮ್ಗಳು ಶುರು ಆಗ್ತವೆ. ಸೊ ಯಾವ ರಾಜ್ಯನೂ 40% ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಟೆಕ್ನಿಕಲಿ ಏನಾದರೂ ಒಳ್ಳೇದಾಗುವ ಉದ್ದೇಶ ಇಲ್ಲ. ಬಂದೆ ಅದೇ ಹೇಳ್ತೀನಿ, ಬರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲದಾಗ ಏನು ಮಾಡ್ತವೆ ರಾಜ್ಯಗಳು? ಈ ರಾಜ್ಯಗಳು ಫಸ್ಟ್ ಆಫ್ ಆಲು ಎಷ್ಟು ಡಿಮ್ಯಾಂಡ್ ಇದೆ ಅದನ್ನು ಮುಂದೆ ತರಕ್ಕೆ ಹೋಗಲ್ಲ, ಕೆಲಸ ಕೊಡೋಕ್ಕೆ ಹೋಗಲ್ಲ, ಸೈಲೆಂಟ್ ಆಗ್ತವೆ. ಯಾಕೆಂದ್ರೆ ಕೊಡೋಕ್ಕಾಗಲ್ಲ. ಹೆಚ್ಚುವರಿ ಕೆಲಸ ಕೊಟ್ಟರೆ ಅದಕ್ಕೆ ಅದ್ರಲ್ಲಿ 40% ಖರ್ಚನ್ನು ತಾವು ಭರಿಸ್ಬೇಕು ಅಂದಾಗ ಕೆಲಸನೇ ಕೊಡೋದನ್ನೇ ಕಡಿಮೆ ಮಾಡ್ತವೆ. ಹೌದು. ಸೊ ನಿಮಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಈ ದೇಶದಲ್ಲಿ, ಅಂಥ ಯೋಜನೆ ರೂಪಿಸೋದು ಬಿಟ್ಬಿಟ್ಟು ಹೆಂಗೋ ಒಂದು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಮನ್ರೇಗಾದಲ್ಲಿ, ಅದನ್ನು ಇವರು ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದಾರಲ್ಲ ಬಡ ಜನರಿಂದ. ಇವರು ದೇಶವನ್ನು ಎಲ್ಲಿಗೆ ತೊಗೊಂಡೋಗ್ತಾ ಇದ್ದಾರೆ. ಮತ್ತು ಇನ್ನೂ ಒಂದಿದೆ ಇದರಲ್ಲಿ, ಬರೀ 60-40 ಅಷ್ಟೇ ಅಲ್ಲ. ಮನ್ರೇಗಾದಲ್ಲಿ ಅಕಸ್ಮಾತ್ ನೀವು ಕೆಲವು ಸಂದರ್ಭದಲ್ಲಿ ಹೆಚ್ಚುವರಿ ಉದ್ಯೋಗ ಕೊಟ್ಟರೆ ಅನ್ಕೊಳ್ಳಿ, ಹೌದು, ಅದಕ್ಕೂ ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇತ್ತು. ಈಗ ಹೆಂಗೆ ಗೊತ್ತಾ, 125 ದಿನ ಅಂತ. ಅದು ಇವರೆಲ್ಲ ಕಡೆಗೂ ಅಲ್ಲ, ಎಲ್ಲ ಒಂದು ಕೆಲವು ಕಡೆ ಸೆಲೆಕ್ಟ್ ಮಾಡಿರ್ತಾರೆ. ಅಕಸ್ಮಾತ್ ಹೆಚ್ಚುವರಿ ದಿನಗಳ ಕೆಲಸ ಏನಾದರೂ ಕೊಟ್ಟರೆ ಯಾರಿಗಾರು ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನು ರಾಜ್ಯ ಸರ್ಕಾರ ಫುಲ್ ಕೊಡಬೇಕು. ಈಗ ಹೊಸ ಸ್ಕೀಮಲ್ಲಿ ಅವ್ರೇನು ಅನೌನ್ಸ್ ಮಾಡಿದ್ದಾರೆ, 125 ದಿನ ಅವ್ರು ಕೊಡ್ತಾರೆ. ಅದಕ್ಕೂ 125 ದಿನದಲ್ಲೂ 60-40 ಅವ್ರು ಕೊಟ್ಬಿಡಲ್ಲ, ಅದರಲ್ಲೂ 60%, 40 ರಾಜ್ಯ. 125 ದಿನಕ್ಕಿಂತ ಎಕ್ಸ್ಟ್ರಾ ಎಲ್ಲ ಕೊಟ್ಬಿಡ್ತದೆ ಅಂದ್ಕೊಳ್ಳಿ ರಾಜ್ಯ ಸರ್ಕಾರ. ಆಗ ಅದಕ್ಕೆ ಫುಲ್ 100% ರಾಜ್ಯ ಸರ್ಕಾರನೇ ಕೊಡಬೇಕು. ಎಲ್ಲಿ ಕೊಡುತ್ತೆ ರಾಜ್ಯ ಸರ್ಕಾರ? ಕೊಡೋಕ್ಕೆ ಸಾಧ್ಯನಾ? ನೋ ಚಾನ್ಸ್ ಅಟ್ ಆಲ್. ಹಾಗಾಗಿ ಈ ಯೋಜನೆ ಮುಳುಗೋಗೋದ್ರಲ್ಲಿ ಯಾವ ಡೌಟು ಇಲ್ಲ. ಮುಳುಗೋಗ್ಲಿ ಅನ್ನೋದೇ ಅವ್ರ ಉದ್ದೇಶ. ಮತ್ತು ಮುಳುಗೋಗಿದೆ ಅಂತ ಗೊತ್ತಾಗ್ದಂಗೂ ಮೇಂಟೈನ್ ಮಾಡ್ತಾರೆ. ಯಾಕೆಂದರೆ ಅಂಕಿಅಂಶಗಳು ಹೆಂಗಿದ್ರು ಕೊಡಲ್ಲ, ಡಾಟಾ ಬಿಡಲ್ಲ, ಹಿಂಗೆ ಮಾಡ್ಕೊಂಡು ಇದು ಮಾಡ್ತಾರೆ. ಟೆಕ್ನಿಕಲ್ ಐಡಿಯಾಲಜಿಕಲಿ ಇದು ಬೋತ್ ಟೆಕ್ನಿಕಲಿ ಆಸ್ ವೆಲ್ ಎಸ್ ಐಡಿಯಾಲಜಿಕಲಿ. ಒಂದೇನು ಅಂತಂದರೆ ಟೆಕ್ನಿಕಲಿ ಇವ್ರು ತಂದಿದ್ದಲ್ಲ ಚೇಂಜಸ್ಸು, ಇದು ಟೆಕ್ನಿಕಲಿ ಯೋಜನೆ ಮುಳುಗ್ಸಾಕತ್ತೆ. ಸೊ ದಟ್ ಇವ್ರಿಗೇನಾಗುತ್ತೆ, ವರ್ಷಕ್ಕೆ ಹತ್ತತ್ರ 80,000, ನೀವೇ ಹೇಳಿದ್ರಲ್ಲ 86,000 ಕೋಟಿ ಅಲಾಟ್ ಮಾಡಿದ್ರು ಅಂತ, ಅಷ್ಟು ದುಡ್ಡು ಮಿಕ್ಕುತ್ತೆ ಅವ್ರಿಗೆ. ಅದನ್ನು ತೊಗೊಂಡೋಗ್ಬಿಟ್ಟು ಟಾಟಾ, ಅದಾನಿ, ಅಂಬಾನಿ ಅವ್ರಿಗೆಲ್ಲ ಸಬ್ಸಿಡಿ ಕೊಡೋದು, ಇನ್ನೊಂದು ಕೊಡೋದು ಮೊನ್ನೆ ಮಾಡಿದಾರಲ್ಲ. ಟಾಟಾ ಆದವ್ರಿಗೆ 44,000 ಕೋಟಿಯ ಸಬ್ಸಿಡಿ ಕೊಟ್ಟಿದ್ದಾರೆ. ಆ ಥರದ್ದಕ್ಕೆ ಬಳಸ್ಕೊಳ್ತಾರೆ. ಎಲೆಕ್ಷನ್ ಬಾಂಡ್ ಮೂಲಕ ಅಷ್ಟು ಶ್ರೀಮಂತರಿಗೆ ಏನು ಅತಿ ಶ್ರೀಮಂತರಿಗೆ ಏನು ಮಾಡಬೇಕು ಅದಕ್ಕೆ ಬಳಸ್ಕೊಳ್ತಾರೆ. ಅವರಿಗೆ ಸಬ್ಸಿಡಿ ಕೊಡೋಕ್ಕೆ, ಅವ್ರ ಬ್ಯಾಂಕ್ ಲೋನ್ಗಳನ್ನ ಎಲ್ಲ ಮನ್ನಾ ಮಾಡಲಿಕ್ಕೆ, ಇದಕ್ಕೆ ಬಳಸ್ಕೊಳ್ತಾರೆ ಅಷ್ಟೇ. ಮತ್ತು ಐಡಿಯಾಲಜಿಕಲಿ ಅಂದ್ರಲ್ಲ, ಎಸ್ ಇವರು ಹೆಸರು ಬದಲಾವಣೆ, ಮಹಾತ್ಮ ಗಾಂಧಿ ಹೆಸರನ್ನು ಬದಲಾವಣೆ ಮಾಡಕ್ಕೆ ಹೊರಟಿರೋದೇನೆ ಐಡಿಯಾಲಜಿಕಲಿ ಕೂಡ ಇವರು ಹೇಗೆ ಗಾಂಧಿಯ ತತ್ವಕ್ಕೆ ವಿರೋಧಿ ಅಂತ. HK ವಿವೇಕಾನಂದ ಅವರು ಇವತ್ತೊಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಬರೆದಿದ್ದಾರೆ. ಗೋಡ್ಸೆನ ಮನಸ್ಸೊಳಗಡೆ ಇಟ್ಕೊಂಡು ಹೊರಗಡೆ ಗಾಂಧಿ ಅಂತ ಇರೋರು ಮಾಡೋ ಕೆಲಸ ಇದು. ಹೊರಗಡೆ ಬಾಯಲ್ಲಿ ಮಾತ್ರ ಗಾಂಧಿ ಅಂತ ಇರ್ತಾರೆ, ಮನಸ್ಸೊಳಗಡೆ ಗೋಡ್ಸೆ ಇರ್ತಾರಲ್ಲ ಅಂಥವ್ರು ಮಾತ್ರ ಮಾಡೋ ಕೆಲಸ ಇದು. ಮಹಾತ್ಮ ಗಾಂಧಿ ಹೆಸರಲ್ಲಿ ಇದ್ದಂಥ ಯೋಜನೆ. ಯಾಕೆಂದರೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ದವರು. ಅದಕ್ಕೋಸ್ಕರ ಅವ್ರ ಹೆಸರನ್ನು ಇದಕ್ಕಿಟ್ಟಿದ್ದು ಅತ್ಯಂತ ಸೂಕ್ತವಾಗಿತ್ತು. ಮತ್ತು ಉದ್ಯೋಗದ ಹಕ್ಕನ್ನು ಕೊಟ್ಟಿದ್ದು ಯೋಜನೆ, ಅದಕ್ಕೋಸ್ಕರ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ದು ಅತ್ಯಂತ ಸೂಕ್ತವಾಗಿತ್ತು. ಅದನ್ನೇ ಚೇಂಜ್ ಮಾಡಿದ್ರು ಅಂದರೆ ಇವ್ರು ಐಡಿಯಾಲಜಿಕಲಿ ಮೇಲ್ ಮಾತ್ರ ಗಾಂಧಿ, ಒಳಗಡೆ ಇವ್ರ ಮನಸ್ಸಲ್ಲಿ ಏನಿದೆ ಒಳಗಡೆ ಗೋಡ್ಸೆ ಅಷ್ಟೇ. ಆದರೆ ಇವ್ರ ಹಣೆಬರ ಏನು ಅಂತಂದರೆ, ಯಾವುದೇ ದೇಶಕ್ಕೆ ಹೋದ್ರೂ ಇವ್ರು ಗಾಂಧಿ ಪ್ರತಿಮೆಗೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು. ಬೇರೆ ಯಾವುದೇ ದೇಶದಿಂದ ಯಾವುದೇ ದೇಶದ ಪ್ರಧಾನಿ ಅಧ್ಯಕ್ಷರು ಬಂದರೂ ರಾಜ್ಘಾಟ್ಗೆ ಕರ್ಕೊಂಡು ಹೋಗಬೇಕು. ಏನೇ ಪಲ್ಟಿ ಹೊಡೆದ್ರು, ಏನೇ ತಿಪ್ಪರ್ಲಗ ಹಾಕಿದ್ರು ಗಾಂಧಿಯ ಪ್ರಸ್ತುತತೆಯನ್ನು
ಯಾವತ್ತೂ ನಾಶ ಮಾಡೋಕ್ಕಾಗಲ್ಲ. ಬಟ್ ಈ ರೀತಿ ಸಿಲ್ಲಿ ಕೆಲಸಗಳಿಂದ ಮಾಡ್ತಾ ಇರ್ತಾರೆ. ಒಂದು ಕಡೆ ಹೆಸರು ಚೇಂಜ್ ಮಾಡಿದ್ದಲ್ಲದೆ ಗ್ರಾಮೀಣ ಜನರ ಬದುಕನ್ನೇ ಮತ್ತು ಇಡೀ ಭಾರತದ ಬದುಕನ್ನೇ ಮತ್ತಷ್ಟು ಹಾಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ನೀವು ಮಾತಾಡ್ತಾ ಹೇಳಿದ್ರಿ ಗಾಂಧಿ ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ದವರು ಆ ಹೆಸರನ್ನ ಇಟ್ಟಿದ್ರು. ಸೊ ಈಗ ಇದು ಐಡಿಯಾಲಜಿಕಲ್ಲಿನೂ ಅವರು ತೆಗೆದಾಕಿದ್ದಾರೆ. ಈ ಯೋಜನೆ ಭವಿಷ್ಯ ಏನಾಗ್ಬೋದು ಹಾಗಾದರೆ? ಇಲ್ಲ, ಡೌಟ್ ಇಲ್ಲ. ಯಾಕೆಂದರೆ ಯಾಕೆ ಡೌಟ್ ಇಲ್ಲ ಅಂತಂದರೆ ಸರ್, ಈಗಾಗಲೇ ನಮ್ಮ ದೇಶದಲ್ಲಿ ಉದ್ಯೋಗ ಕಳ್ಕೊಂತಿದ್ದಾರೆ. ನಮ್ಮ ದೇಶದಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ, ಸರಿಯಾದ ಓದಿಗೆ ತಕ್ಕನಾದ ಉದ್ಯೋಗ ಇಲ್ಲ, ಅಥವಾ ಶಿಕ್ಷಣವೇ ಕೊಡ್ತಾ ಇಲ್ಲ ಸರಿಯಾಗಿ ಎಷ್ಟೋ ಕಡೆ. ಸೊ ಈಗಿರುವಾಗ ಅಟ್ಲೀಸ್ಟ್ ಹಳ್ಳಿಯ ಜನರು ಕೆಲಸ ಮಾಡ್ತಾಯಿದ್ರು ಮನ್ರೇಗಾದಿಂದ. ಈಗ ಅದು ಇಲ್ಲದೆ ಇದ್ದರೆ ಭವಿಷ್ಯ ಏನಾಗುತ್ತೆ? ಭವಿಷ್ಯ ಇವರು ತರಕ್ಕೆ ಹೊರಟಿರೋ VBG ರಾಮ್ಜಿಯಿಂದ ಈ ಯೋಜನೆ ಮುಳುಗೋಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಮುಳುಗೋಗುತ್ತೆ. ಇವ್ರಿಗೆ ಹೆಂಗಿದ್ರು ಮನ್ರೇಗಾ ಬಗ್ಗೆ ಇಷ್ಟ ಇರಲಿಲ್ಲ, ಆ ರೀತಿ ಯಾವ ವೆಲ್ಫೇರ್ ಸ್ಕೀಮ್ಗಳ ಬಗ್ಗೆನೂ ಇವ್ರಿಗೆ ಇಷ್ಟ ಇಲ್ಲ. ಅನಿವಾರ್ಯವಾಗಿ ಕೊಡ್ತಾರಷ್ಟೇ ರಾಜ್ಯ ಸರ್ಕಾರ ಎಲೆಕ್ಷನ್ಗಳಲ್ಲಿ ಇವರು. ಆಮೇಲೆ ಈ ಯೋಜನೆ ಮುಳುಗೋಗುತ್ತೆ. ಈ ಯೋಜನೆ ಮುಳುಗೋಗೋದ್ರಿಂದ ಆಗೋದು ಬರೀ ಈ ದೇಶಕ್ಕೂ ದೊಡ್ಡ ಕಂಟಕ ಬರುತ್ತೆ ಈ ದೇಶಕ್ಕೆ. ಯಾಕೆ ಅಂತಂದರೆ ನೀವೇ ಹೇಳಿದ್ರಿ, ಈಗ ನಿರುದ್ಯೋಗ ತಾಂಡವಾಡ್ತಾ ಇದೆ ಅಂತ. ರಘುರಾಮ್ ರಾಜನ್ ಹೇಳ್ತಾರೆ, ಅವ್ರದ್ದು ಪುಸ್ತಕ ಬರೆದ್ರು ರೀಸೆಂಟಾಗಿ ಅವರು. ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ವಿಕಸಿತ ಭಾರತ 2047ಕ್ಕೆ ವಿಕಸಿತ ಭಾರತ ಅಂತ ಮೋದಿ, ನಿರ್ಮಲಾ ಸೀತಾರಾಮನ್ ಎಲ್ಲರೂ ಇದ್ದಕ್ಕಿದ್ದಂಗೆ ಗೋಲ್ ಪೋಸ್ಟ್ನ 2047ಕ್ಕೆ ನಿಲ್ಲಿಸಿದಾರಲ್ಲ. ರಘುರಾಮ್ ರಾಜನ್ ಹೇಳ್ತಾರೆ, ಇಷ್ಟು ದೊಡ್ಡ ಮಟ್ಟದ ನಿರುದ್ಯೋಗ ಇಟ್ಕೊಂಡು ಈ ದೇಶ 2047ಕ್ಕೆ ಯಾವ ಕಾರಣಕ್ಕೂ ವಿಕಸಿತ ಭಾರತ ಆಗಕ್ಕಾಗಲ್ಲ ಅಂತ ನೋಡಿದ್ರೆ, ಅವ್ರು ಹೇಳಿದ ಯಾವಾಗ ಈಗಿರೋ ನಿರುದ್ಯೋಗ ಇಟ್ಕೊಂಡು ಇವ್ರು ನೋಡಿದ್ರೆ ಒಂದು ಮಟ್ಟಕ್ಕೆ ಉದ್ಯೋಗ ಕೊಡ್ತಾ ಇದ್ದಂಥ ಯೋಜನೆ ಮುಳುಗಿಸಕ್ಕೆ ಹೊರಟಿದ್ದಾರಲ್ಲ, ಈ ದೇಶನ ಎಲ್ಲಿ ತೊಗೊಂಡು ಕೊಟ್ಟಿದ್ದಾರೆ. ದೇಶದ ಭವಿಷ್ಯನೇ ದೊಡ್ಡ ಕತ್ತಲಲ್ಲಿ ಇಡ್ತಾ ಇದ್ದಾರೆ. ಡೌಟೇ ಇಲ್ಲ, ನೋ ಡೌಟ್ ಅಟ್ ಆಲ್. ಯಾಕೆ ಅಂತಂದರೆ ಎಕನಾಮಿಸ್ಟ್ಗಳು ಪದೇ ಹೇಳ್ತಾ ಇದ್ದು ಇತ್ತೀಚೆಗೇನು ಅಂತಂದರೆ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನು ತೊಗೊಂಬನ್ನಿ ಅಂತ ಹೇಳ್ತಾ ಇದ್ರು. ಹಂಗಿದ್ದಾಗ ಇವ್ರು ಹೋಗ್ಬಿಟ್ಟು ಇದ್ದಿದ್ದು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನು ಹಿಂಗೆ ಮುಳುಗಿಸ್ತಾ ಇದ್ದಾರೆ ಅಂತಂದರೆ ಯೋಜನೆ ಭವಿಷ್ಯ, ಈ ದೇಶದ ಭವಿಷ್ಯ, ಈ ದೇಶದ ಯುವಕ ಯುವತಿಯರ ಭವಿಷ್ಯ. RBI ಗವರ್ನರ್ ಆಗಿದ್ದಂಥ ರಘುರಾಮ್ ರಾಜನ್ ಕೋಟ್ ಹೇಳಿದ್ರಿ. ಇನ್ನು ದೇಶದ ತುಂಬ ದೊಡ್ಡ ಎಕನಾಮಿಸ್ಟ್ ಆಗಿದ್ದಂಥ ಜಾನ್ ಡ್ರೀಸ್ ಅವ್ರ ಕೋಟ್ ಹೇಳಿದ್ರಿ. ಸೊ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಫೈನಲಿ ಈ ಮನ್ರೇಗಾ ಯೋಜನೆಯಿಂದ ಈಗ ರಾಮ್ಜಿ VBG ಆಗಿದೆ. ಒಂದು ಚಿಕ್ಕದಾಗಿ ಹೇಳ್ಬೇಕಾದ್ರೆ ಏನು ಹೇಳ್ತೀರಾ ನೀವು? ಇಲ್ಲ, ರಾಮ್ಜಿ VBG ಇನ್ನೂ ಆಗಿಲ್ಲ, ಮಸೂದೆ ಮಂಡಿಸಿದ್ದಾರೆ ಅಷ್ಟೇ. ಇವತ್ತು ಈ ದೇಶದ ಎಲ್ಲ ಸಂಘಟನೆಗಳು, ಎಲ್ಲ ಜನಪರ ಮನಸ್ಸುಗಳು, ಈ ದೇಶದ ಬಗ್ಗೆ ಕಾಳಜಿಯರು ಯಾರೇ ಆದರೂ, ವಿರೋಧ ಪಕ್ಷಗಳು ಎಲ್ಲವೂ ಸೇರಿಕೊಂಡು ಆ VBG ರಾಮ್ಜಿ ಜಾರಿಗೆ ಬರದೇ ಇರೋ ಥರ ತಡಿಬೇಕು, ಮತ್ತು ಮನ್ರೇಗಾವನ್ನು ಮತ್ತಷ್ಟು ಬಲಪಡಿಸೋ ಥರ ಇವ್ರ ಮೇಲೆ ಒತ್ತಡ ಹಾಕಬೇಕು. ಅಷ್ಟು ಈಸಿ ಅಲ್ಲ ಅನ್ನೋ ಸಂದೇಶವನ್ನು ನೀವು ಈ ರೀತಿ ದೇಶವನ್ನೇ ಮುಳುಗಿಸಕ್ಕೆ ಹೋಗೋದು, ಈ ದೇಶದ ಯುವಕ ಯುವತಿಯರ ಭವಿಷ್ಯದ ಚೆಲ್ಲಾಟ ಆಡೋದಕ್ಕೆ ಈ ದೇಶ ಬಿಡಲ್ಲ ಅನ್ನೋದನ್ನು ತೋರಿಸಬೇಕಾಗಿದೆ. ಹೇಗೆ ರೈತರ ಕಾಯ್ದೆಗಳನ್ನ ಅವ್ರು ವಾಪಸ್ ತಗೊಂಡ್ರಲ್ವಾ, ರೈತ ಮಸೂದೆಗಳು ವಾಪಸ್ ತಗೊಂಡ್ರು, ಆ ರೀತಿ ಇವರಿಗೆ ಒಂದು ಸರಿಯಾದ ಪಾಠವನ್ನು ಕಲಿಸಿ ಈ ರೀತಿ ಅದರಲ್ಲೂ ದೇಶದಕ್ಕೆ ತುಂಬ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಇಂಥ ಯೋಜನೆಗಳಿಗೂ ಕೈ ಹಾಕಬಾರ್ದು ಅನ್ನೋ ಒಂದು ಲೆಸನ್ನ ಕೊಡಬೇಕು, ಅವ್ರ ಮೆಸೇಜನ್ನು ಕೊಡಬೇಕಾಗಿದೆ. ಥ್ಯಾಂಕ್ ಯು ಸರ್. ಭಾಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತೇನು VBG ರಾಮ್ಜಿ ಮಸೂದೆಯನ್ನು ಕೇಂದ್ರದಲ್ಲಿ ಮಂಡಿಸಿದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ರಾಮ್ಜಿ VBG ಮಸೂದೆ ಮಂಡನೆ ಆಗದೇ ಇರೋ ರೀತಿಯಲ್ಲಿ ಕಾಳಜಿಯುಳ್ಳ ಮನಸ್ಸುಗಳು, ಎಲ್ಲ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗತ್ತೆ. ನಾವು ಇದನ್ನು ಖಂಡಿತವಾಗ್ಲೂ ವಿರೋಧಿಸಲೇಬೇಕಾಗತ್ತೆ. ಇದೇ ರೀತಿಯ ಇನ್ನೂ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.